ಹೌದು ಗಣ, ಬೇಡ ಬೇಡ ಅಂದ್ರೂ ಬಂದು ತಗ್ಲಾಕೊಂಡೆ. ಆದ್ರೆ ಈ ಜರ್ನಿ ಒಂಥರ ಮಜವಾಗಿದೆ ಕಣ. ಐ ಜಸ್ಟ್ ಎಂಜಾಯಿಂಗ್ ಇಟ್. ಸರಿ ಗಣಪ್ಪ, ನಾನು ನಿನ್ನ ನೋಡ್ಬೇಕು, ಆದಷ್ಟು ಬೇಗ ಸಿಗು. ಹೌದು ಕಣ, ನಾನು ನಿನ್ನ ನೋಡಕ್ ಕಾಯ್ತಾ ಇದ್ದೀನಿ. ಹೇಗೂ ಎಲ್ರೂ ಊರಿಗೆ ಬರ್ತಿದೀವಲ್ಲ, ಸಿಗೋಣ, ಮಜಾ ಮಾಡೋಣ. ಓಕೆ ಕಣ, ಸಿಗೋಣ. ಬಾಯ್ ಬಾಯ್ ಕಣ, ಹುಷಾರು. ಎಷ್ಟೋ ದಿನ ಆದ್ಮೇಲೆ ಸಿಗ್ತಿದ್ದಾನೆ, ಒಳ್ಳೆ ಮಜಾ ಮಾಡೋಣ. ಏನಾಯ್ತು? ಯಾಕಿಬ್ರು ಹಾಗೆ ನೋಡ್ತಿದ್ರೆ? ಸರ್, ಬಾಯಲ್ಲಿ ಮಗ ಮಚ್ಚ ಹೇಳೋದಕ್ಕೆ ಹೊಸ್ತಾಗಿದೆ ಸರ್. ಯಾರು ಸರ್ ಅದು ಕಾಲಲ್ಲಿ? ಅದಾ, ಇವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ತಾಂಡವ್ ಅಂತ. ನಾವಿಬ್ರು ಊರಲ್ಲಿ ಜೊತೆಗೆ ಓದ್ ಬೆಳೆದವರು. ಆದ್ರೆ ಬೆಂಗಳೂರಿಗೆ ಬಂದ್ಮೇಲೆ ನಾನು ಬಿಸಿಯಾಗಿ ಹೋದೆ, ಅವನು ಬಿಸಿಯಾಗಿ ಹೋದ. ಈಗ ಇಷ್ಟು ದಿನ ಆದ್ಮೇಲೆ ನಾವು ಸಿಗ್ತಿದೀವಲ್ಲ, ಅದು ಖುಷಿ ಆಗ್ತಿದೆ. ನಾನು ಈ ವಿಷಯ ಹೇಳೋದೇ ಮರ್ತೆ. ಊರ ಹಬ್ಬಕ್ಕೆ ನಾವೆಲ್ಲರೂ ಊರಿಗೆ ಹೋಗ್ತಿದೀವಿ. ಹೌದಾ ಸರ್? ಹಾಗಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಸರ್. ಥ್ಯಾಂಕ್ ಯು. ನೀವೇನೋ ವಿಷಯ ಹೇಳಕ್ಕೆ ಅಂತ ಬಂದ್ರಲ್ಲ, ತಾಳಿ ವಿಚಾರ ಅಲ್ವಾ? ರಜಾ ಬೇಕಲ್ವಾ? ತಗೊಳ್ಳಿ, ಪರವಾಗಿಲ್ಲ. ಸರ್ ಪರವಾಗಿಲ್ಲ ಸರ್, ನೀವು ಊರಿಗೆ ಹೋಗ್ತಾ ಇದ್ದೀರಾ, ಕೆಲಸ ತುಂಬಾ ಜಾಸ್ತಿ ಇದೆ. ನಾವು ತಾಳಿ ಶಾಸ್ತ್ರನ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೋಬಹುದು. ಓ ಗಾಡ್, ಧ್ರುವ, ಕಂಪನಿಯಲ್ಲಿ ಕೆಲಸ ನೋಡ್ಕೊಳಕ್ ಇನ್ನೂ ಸ್ಟಾಫ್ ಇದ್ದಾರೆ. ನೀನ್ ಆರಾಮಾಗಿರು. ಒಂದ್ ಕೆಲಸ ಮಾಡಿ, ನೀವು ತಾಳಿ ಶಾಸ್ತ್ರನ ನಮ್ಮ ಊರಲ್ಲೇ ಮಾಡ್ಬೋದಲ್ವಾ? ನಮ್ಮ ಊರ್ ದೇವ್ರು ತುಂಬಾ ಸ್ಟ್ರಾಂಗ್ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ನೀವ್ ಅಲ್ಲಿಗೆ ಬಂದ್ರೆ ನಿಮ್ಮಿಬ್ರು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಹಾಗೆ ಸರ್ಸು ಅಮ್ಮ ಆದಷ್ಟು ಬೇಗ ಮೈನನ್ನ ಒಪ್ಕೋತಾರೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಹೇಳಿ. ಅದು ಸರ್, ಮೇಡಮು ಅಕ್ಕಂಗೂ ತಾಳಿ ಕೊಟ್ಟಿದ್ದಾರೆ. ಅವಳಗ್ ತಾಳಿ ಶಾಸ್ತ್ರ ಆಗದೆ ನಾವು ಬರೋದು. ಅದ್ರಲ್ಲೇನಂತೆ, ಅವನು ನಮ್ ಜೊತೆ ಕರ್ಕೊಂಡು ಹೋಗೋಣ. ಅದ್ ಹಾಗಲ್ಲ ಸರ್, ಹನಿಮೂನ್ಗೆ ಅಂತ ಬಾವ ತುಂಬಾ ದಿನ ರಜಾ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಅವ್ರಿಗೆ ರಜಾ ಸಿಗೋದ್ ಕಷ್ಟ. ಹೌದಾ? ಸರಿ, ಒಂದ್ ಕೆಲಸ ಮಾಡೋಣ. ನಾವ್ ಅಲ್ಲಿಂದ ಬಂದಾದ್ಮೇಲೆ ಅವ್ರ ತಾಳಿ ಶಾಸ್ತ್ರ ಇಲ್ಲೇ ಮಾಡ್ಕೊಳ್ಳೋಣ. ಏನಂತಿದ್ರು? ನನಗೇನು ಓಕೆ ಸರ್, ಆದ್ರೆ ಮೈನಾ ಅವ್ರಿಗೆ ಓಕೆನಾ ಇಲ್ವಾ ಗೊತ್ತಿಲ್ಲ. ಗುಡ್ ಧ್ರುವ. ಮೈನಾ ನೋಡು, ಧ್ರುವಂಗ್ ಓಕೆ ಅಂತೆ. ಈಗ ನೀನ್ ಹೇಳ್ಬೇಕು. ಎಲ್ಲದಕ್ಕೂ ನೀನೇ ಫೈನಲ್ ಹೇಳು. ಸರಿ ಸರ್. ವೆರಿ ಗುಡ್. ಸರಿ, ನಾವೆಲ್ಲರೂ ಹೋಗೋಣ. ಓಕೆ ಸರ್. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಆಮೇಲೆ ಸಿಗೋಣ. ಥ್ಯಾಂಕ್ ಯು ಸರ್. ಬನ್ನಿ. ಬರ್ತೀವಿ ಸರ್. ಅಲ್ಲ, ಈ ಧ್ರುವ ಮಾವ ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಲ್ಲ, ಯಾಕೆ? ಅದನ್ನ ಅತ್ತೆಗೆ ಹೇಳಿದ್ರೆ ಅತ್ತೆ ನನ್ನ ಮಾತು ಕೇಳೋದೇ ಇಲ್ಲ. ಎಲ್ಲ ಹೋಗ್ತಾನೆ, ಮನೆಗೆ ಬರ್ತಾನೆ, ಅವ್ರ ಚಿಂತೆ ನಿನಗ್ಯಾಕೆ, ಸುಮ್ನಿರು ಅಂತ ಅತ್ತೆ ನನಗೆ ಹೇಳ್ತಾರೆ. ತುಳಸಿ, ನೀನು ಅವರಿಬ್ಬರನ್ನ ಈ ರೀತಿ ರಾಜಾರೋಷವಾಗಿ ಓಡಾಡಕ್ ಬಿಟ್ಬಿಟ್ರೆ ಆದಷ್ಟು ಬೇಗ ಈ ಮನೆಯಿಂದ ನಿನಗೆ ಚೆಕ್ಔಟ್ ತಪ್ಪಿದ್ದಲ್ಲ. ನೀನ್ ಚೆಕ್ಔಟ್ ಆದ್ಮೇಲೆ ಈ ನಿನ್ನತ್ತೆ ಅವ್ರ ಮಗನ ಜೊತೆ, ಅವ್ರ ಅತ್ತೆ ಜೊತೆ ಆರಾಮಾಗಿ ಹಾಯಾಗಿರ್ತಾರೆ. ಅಷ್ಟರಲ್ಲಿ ಪ್ರೆಗ್ನೆಂಟ್ ಆಗಿರೋ ಈ ಮೈನಾ ಒಂದು ಮಗುನ ಹೆತ್ಕೊಡ್ತಾಳೆ. ಅದನ್ನ ಅವರು ಅದಕ್ಕೊಂದು ಹೆಸರಿಟ್ಟು ಅದನ್ನ ಇಡೀ ದಿನ ಆಟ ಆಡಿಸ್ಕೊಂಡು ಹಾಯಾಗಿರ್ತಾರೆ. ಈ ಗಂಡ ಹೆಂಡತಿ ಆ ಹಾಳಾದ ಗಾರ್ಮೆಂಟ್ಸ್ಗೆ ಹಾಯಾಗಿ ಕಾರಲ್ಲಿ ಜೊತೆ ಜೊತೆಯಾಗಿ ಹೋಗ್ಬರ್ತಾರೆ. ಆ ಗಾರ್ಮೆಂಟ್ಸ್ನವರು ಈ ದೀಪ ಅವರನ್ನ ಪ್ರೀತಿಯಿಂದ ಅಣ್ಣ, ಅತ್ಗೆ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ. ಅತ್ತೆ, 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 ಯಾಕತ್ತೆ? ಏನಾಯ್ತು? ತಲೆ ನೋಯ್ತಿದ್ಯಾ? ಕಾಫಿ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ಬೇಡ ತುಳಸಿ, ಒಂದು 10 ನಿಮಿಷ ನನ್ನ ಪಾಡಿಗೆ ನನ್ನ ಬಿಟ್ಬಿಡಮ್ಮ. ಹಲೋ, ಬಿಡ್ಬೇಡ ತುಳಸಿ, ಬಿಡ್ಬೇಡ. ಅವ್ರಿಗೆ ತಲೆ ಕೆಡ್ತಿದೆ, ನೀನ್ ಇನ್ನೊಂದ್ ಸ್ವಲ್ಪ ಕೆಡ್ಸು. ನೀನೇನಾದ್ರೂ ಅವ್ರ ಮಾತಿಗೆ ಕಿವಿ ಕೊಟ್ಟು
ಹಾ ಅತ್ತೆ ಹೂ ಅತ್ತೆ ಅಂತ ತಲೆ ಅಲ್ಲಾಡ್ಸಿದ್ರೆ ಮುಂದೊಂದಿನ ನೀನ್ ಅನ್ಕೊಂಡ ಹಾಗೆ ಇವರೆಲ್ಲ ನಿನ್ನನ್ನ ಸೇರಿ ಈ ಮನೆಯಿಂದ ಅಯ್ಯೋ ನನ್ನನ್ನ ಕೋಪದಿಂದ ನೋಡ್ತಿದ್ಯಾ ತುಳಸಿ? ನಿಮ್ಮತ್ತೆ ನೋಡು, ಯಾಕಂದ್ರೆ ನಿನ್ನ ಈ ಯುದ್ಧದಲ್ಲಿ ನಿನ್ ಜೊತೆ ಯಾರೂ ಇಲ್ಲ.